ಇಡೀ ದೇಶವೇ ಇತ್ತ ತಿರುಗಿ ನೋಡಿದಂಥ ಪ್ರಕರಣ ಇದು. ಖಾವಿಯನ್ನು ತೊಟ್ಟಿರುವಂಥವರು ಯಾವ ರೀತಿಯಾದಂಥ ಆರೋಪದಲ್ಲಿ ಸಿಕ್ಕಾಕೊಂಡ್ರು, ಆ ಆರೋಪದಿಂದ ಖಾವಿ ಹಾಕ್ಕೊಳ್ಳುವಂಥವ್ರ ಮೇಲೆ ಅನುಮಾನ ಪಡುವಂತಾಯಿತು ಅನ್ನುವಂಥ ಪ್ರಶ್ನೆಗಳು ತುಂಬ ರೀತಿಯಲ್ಲಿ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತು. ತದನಂತರ ಅನೇಕರು ಅನೇಕ ರೀತಿಯಾದಂಥ ವಿಶ್ಲೇಷಣೆಗಳನ್ನು ಮಾಡೋಕ್ಕೆ ಶುರು ಮಾಡಿದರು. ಇಲ್ಲ ಇದು ಪಿತೂರಿ ಷಡ್ಯಂತ್ರ ಅಂತ ಹೇಳಿ ಅದರ ಒಳಗಡೆಗೆ ನಾನು ಮಠಕ್ಕೆ ಬರುವಂಥ ದುಡ್ಡಿನ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡೋದು ಬೇಡ ಅಂತ ಹೇಳಿದ್ದಕ್ಕೆ ನನ್ನ ವಿರುದ್ಧ ಕೆಲವರು ತಿರುಗಿ ಬಿದ್ದರು ಅನ್ನುವಂಥದ್ದನ್ನು ಶ್ರೀಗಳು ಹೇಳ್ತಾ ಇದ್ದಿದ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ನನ್ನ ಮೇಲೆ ಪಿತೂರಿ ಮಾಡಿದ್ರು ಅಂತ ಹೇಳಿ ತದನಂತರ ಕೇಸ್ ಆಯಿತು. ಪೋಕ್ಸೋ ಕೇಸನ್ನು ಹಾಕಿದ್ರು. 2 ಕೇಸ್ಗಳಿದ್ದಾವೆ. ಅದರಲ್ಲಿ ಒಂದು ಕೇಸ್ನಲ್ಲಿ ಈಗ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ ಶ್ರೀಗಳಿಗೆ ಖುಲಾಸೆಯನ್ನು ಕೊಟ್ಟಿದ್ದಾರೆ. 2 ಕೇಸ್ಗಳ ಪೈಕಿ ಮೊದಲ ಕೇಸ್ನಲ್ಲಿ ಈಗ ಖುಲಾಸೆ ಆಗಿದೆ. ಕಳಂಕ ಮುಕ್ತ ಆಗುತ್ತಿದ್ದಂತೆ ಶ್ರೀಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯಕ್ಕೆ ಸಿಕ್ಕ ಜಯ ಅಂತ ಮುರುಘಾ ಶ್ರೀಗಳು ಇದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಚಿತ್ರದುರ್ಗ ಕೋರ್ಟ್ ಆವರಣದಲ್ಲಿ ಶ್ರೀಗಳ ಭಕ್ತರ ಸಂಭ್ರಮ ಮುಗಿಲು ಮುಟ್ಟುವ ರೀತಿಯಲ್ಲೇ ಇದ್ದಿದ್ದು. ಪೋಕ್ಸೋ ಕೇಸ್ನಲ್ಲಿ ಅವರಿಗೆ ಖುಲಾಸೆ ಆಗಿದೆ. ಐ ರಿಪೀಟ್, ಇಟ್ಸ್ ಎ ಪೋಕ್ಸೋ ಕೇಸ್. ಇದರಲ್ಲಿ ಅವರಿಗೆ ಖುಲಾಸೆ ಆಗಿದೆ. ಇದರಲ್ಲಿ ಮಕ್ಕಳೇನಿದ್ದಾರೆ, ಆ ಹೆಣ್ಮಕ್ಳು ಅವರು ಕೊಟ್ಟಂತ ಹೇಳಿಕೆಗಳು ದಾಖಲಾಗಿತ್ತು. ಅದಾದ ನಂತರ ಕೌನ್ಸಿಲ್ ಮಾಡಲಾಗಿತ್ತು. ಕೌನ್ಸಿಲಿಂಗ್ ಮಾಡಿದ ನಂತರವೂ ಕೂಡ ಈಗ ಕೋರ್ಟ್ ಹೇಳ್ತಾ ಇರುವಂಥದ್ದು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಬಿಡುಗಡೆ ಮಾಡಲಾಗಿದೆ, ನಿರ್ದೋಷಿ ಅನ್ನುವಂಥದ್ದನ್ನು ಕೋರ್ಟ್ ಇವತ್ತು ಹೇಳಿತು. ಹಾಗಾಗಿ ಇದು ಮೊದಲನೇ ಪ್ರಕರಣ ಅವರದ್ದು. ಇನ್ನೂ ಒಂದು ಪ್ರಕರಣ ಇದೆ, ಅದು ಕೂಡ ಪೋಕ್ಸೋ ಕೇಸ್ನ ಅಡಿಯಲ್ಲೇ ಇರೋದು. ಮೊದಲ ಪ್ರಕರಣದಲ್ಲಿ ಈಗ ನಿರ್ದೋಷಿ ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ಸಿಕ್ಕಂತ ಜಯ ಅಂತಿದ್ದಾರೆ. ಆ ಕಡೆಗೆ ಅಷ್ಟೆಲ್ಲ ಧ್ವನಿಯನ್ನ ಎತ್ತಿದಂತ ಆ ಮಕ್ಕಳಿದ್ವಲ್ಲ, ಆ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದನ್ನ ಆ ಕಡೆ ಇರುವಂತವ್ರು ಕೇಳ್ತಾ ಇದ್ದಾರೆ. ಯಾಕೆ ಹಿಂಗಾಯ್ತು ಅಂತ ಹೇಳಿ ಅವ್ರು ಬ್ಲೇಮ್ ಮಾಡ್ತಾ ಇರುವಂಥದ್ದು ಸಾಕ್ಷ್ಯಾಧಾರಗಳನ್ನು ಹುಡುಕುವಲ್ಲಿ ಪೊಲೀಸರು ಸಫಲರಾಗಲಿಲ್ಲ. ಎಲ್ಲರಿಗೂ ಸಂವಿಧಾನದ ಶುಭಾಶಯಗಳು, ಸಂವಿಧಾನದ ದಿನದ ಶುಭಾಶಯಗಳು. ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ. ಮಾತನಾಡುವಂಥ ಒಂದು ಇನ್ನು ಸಂದರ್ಭ ಕಡಿಮೆ ಇದೆ. ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು, ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ. ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊತೀವಿ. ಅವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನು ಕೊಡ್ತೀವಿ. ಇವತ್ತಿಗೆ ಇಷ್ಟು ಸಾಕು. ನೋ ಕಾಮೆಂಟ್ಸಿಗೆ ಏನು ಹೇಳೋದಿಲ್ಲ. ಸೊ ಯಾಕೆ ಅವ್ರು ಇನ್ನೂ ಮಾತನಾಡ್ತಾ ಇಲ್ಲ ಅಂತಂದರೆ, ಇನ್ನೂ ಒಂದು ಪ್ರಕರಣ ಇದೆ. ಆ ಪ್ರಕರಣದಲ್ಲಿ ಇನ್ನೂ ಕೂಡ ಟ್ರಯಲ್ ನಡಿಬೇಕಾಗಿದೆ. ಅಂತಂದರೆ ದಿನಾಂಕ ನಿಗದಿ ಆಗಿಲ್ಲ. ಅದಕ್ಕೆ ವಾದ ಪ್ರತಿವಾದವನ್ನು ಆಲಿಸಬೇಕಾಗಿದೆ. ಅದರಲ್ಲಿ ಯಾವ ರೀತಿಯಂಥ ಚಾರ್ಜ್ ಶೀಟನ್ನು ಹಾಕಿದ್ದಾರೆ, ಏನು ಎತ್ತ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಅದು ಇತ್ಯರ್ಥ ಆದ ನಂತರ ಅವರು ಮಾತನಾಡ್ತಾರಂತೆ.